ಯಾರ್ಯಾರು ಹೊಣೆಗಾರರಿದ್ದಾರೆ ಅವರೆಲ್ಲರನ್ನ ಕೂಡ ಬಂಧನ ಮಾಡುವುದಕ್ಕೆ ಸರ್ಕಾರ ಏನು ಸೂಚನೆಯನ್ನ ಕೊಟ್ಟಿದೆ ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ನಡುವೆ ಕಾಲ್ತುಳಿತ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಆಲ್ರೆಡಿ ಸರ್ಕಾರ ಸಿಐಡಿಗೆ ಕೇಸನ್ನ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೆ. ಪ್ರಕರಣದಲ್ಲಿ 4ರನ್ನ ಈಗಾಗಲೇ ಬಂಧಿಸಿದ್ದಾರೆ ಪೊಲೀಸರು. ಬಂಧಿತ 4ರನ್ನ ಸಿಐಡಿ ವಶಕ್ಕೆ ನೀಡುವಂತಹ ಸಾಧ್ಯತೆ ಇದೆ. ಬಂಧಿತರಿಂದ ಹೇಳಿಕೆಯನ್ನ ದಾಖಲಿಸಿ ಅನಂತರ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಆರೋಪಿಗಳನ್ನ ವಶಕ್ಕೆ ಪಡೆದು ಕೇಸ್ನ ಸಿಐಡಿಗೆ ವರ್ಗಾವಣೆ ಮಾಡೋದಕ್ಕೆ ಸದ್ಯ ಮುಂದಾಗ್ತಾ ಇರೋದು ಬೆಂಗಳೂರು ಪೊಲೀಸ್ ಉನ್ನತ ಮೂಲಗಳಿಂದ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಇದು. ಬಂಧನಕ್ಕೆ ಒಳಗಾಗಿರುವಂತವರನ್ನ ಗಮನಿಸ್ತಾ ಇದ್ದೀರಿ. ಡಿಎನ್ಎ ಸಂಸ್ಥೆಗೆ ಸಂಬಂಧಪಟ್ಟಂತಹ 3 ಡಿಎನ್ಎನ ನಿರ್ದೇಶಕ ಹಾಗೆ ಉಪಾಧ್ಯಕ್ಷ ಸುನಿಲ್ ಮ್ಯಾಥ್ಯೂ, ಜೊತೆಗೆ ಡಿಎನ್ಎನ ಮ್ಯಾನೇಜರ್ ಕಿರಣ್ ಹಾಗೆ ಮತ್ತೋರ್ವ ಸಿಬ್ಬಂದಿ ಸುನಿಲ್ ಅವರನ್ನ ಕೂಡ ಸುಮಂತ್ ಅವರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಒಟ್ಟು 3ರನ್ನ ಅರೆಸ್ಟ್ ಮಾಡಿದ್ದಾರೆ ಡಿಎನ್ಎ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ. ಡಿಎನ್ಎ ಎಂಟರ್ಟೈನ್ಮೆಂಟ್ಸ್ ಮೊನ್ನೆ ನಡೆದಂತಹ ಕಾರ್ಯಕ್ರಮದ ಆ ಈವೆಂಟ್ನ ಆಯೋಜನೆ ಮಾಡುವಂತಹ ಜವಾಬ್ದಾರಿಯನ್ನ ಹೊತ್ತಿದ್ದಂತಹ ಕಂಪನಿ ಡಿಎನ್ಎ ಎಂಟರ್ಟೈನ್ಮೆಂಟ್ಸ್. ಅದಕ್ಕೆ ಸಂಬಂಧಪಟ್ಟ ಹಾಗೆ 3ರನ್ನ ಸದ್ಯ ಬಂಧನ ಮಾಡಲಾಗಿದೆ. ಅದರ ಜೊತೆಗೆ ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಆತನನ್ನ ಕೂಡ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಆತ ಮುಂಬೈಗೆ ಹಾರ್ಬಿಡ್ತಿದ್ದ. ರಾತ್ರೋರಾತ್ರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ನಿಖಿಲ್ನನ್ನ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ನನ್ನ ಅರೆಸ್ಟ್ ಮಾಡಲಾಗಿದೆ. ನಿಖಿಲ್ ಸೋಸಲೆ ಯಾಕೆ ಅರೆಸ್ಟ್ ಮಾಡಿದ್ರು ಅಂತಂದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಅಭಿಮಾನಿಗಳಿಗೆ ಬನ್ನಿ ಇಂತಹ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಹೇಳಿ ಪೋಸ್ಟ್ ಹಾಕಿದವರು ಇವರು. ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯ ಪೇಜ್ಗಳಲ್ಲಿ ಸರ್ಕಾರದ ಪೂರ್ವಾನುಮತಿ ಇಲ್ಲ, ಪೊಲೀಸರ ಅನುಮತಿಯನ್ನ ಪಡ್ಕೊಂಡಿಲ್ಲ, ಪೊಲೀಸರು ಅನುಮತಿಯನ್ನ ನಿರಾಕರಿಸಿದ ನಂತರವೂ ಪೋಸ್ಟ್ಗಳನ್ನ ಹಾಕಲಾಗಿತ್ತು. ಫ್ರೀ ಪಾಸ್ ಇದೆ, ಇಲ್ಲಿ ಎಂಟ್ರಿ ಇದೆ, ಯಾರು ಬೇಗ ಬರ್ತಾರೋ ಅವರಿಗೆ ಅವಕಾಶ, ಈ ರೀತಿಯಾದಂತಹ ಪೋಸ್ಟ್ಗಳು. ಆ ಪೋಸ್ಟ್ಗಳಿಂದಾನೇ ಪೂರ್ವಾನುಮತಿಯನ್ನ ಪಡೆಯದೇ ಹಾಕಿದ್ದಂತಹ ಈ ಪೋಸ್ಟ್ಗಳಿಂದಾನೇ ಅಷ್ಟು ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ರು ಅನ್ನುವಂತಹ ಕಾರಣಕ್ಕಾಗಿ ಆ ಪೋಸ್ಟ್ ಗಮನಿಸ್ತಾ ಇದ್ದೀವಿ. ಅಷ್ಟು ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ರು ಅನ್ನುವಂತಹ ಕಾರಣಕ್ಕಾಗಿ ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ನಿಖಿಲ್ ಸೋಸಲಿಯನ್ನ ಬಂಧನ ಮಾಡಲಾಗಿದೆ. ಆ ಪೋಸ್ಟ್ ನಲ್ಲಿ ನೋಡ್ತಾ ಇದ್ದೀರಿ ನೀವು. ಆರ್ಸಿಬಿ ವಿಕ್ಟರಿ ಪರೇಡ್ ಟುಡೇ at 5 PM, ಬೇಗ ಬನ್ನಿ, ಫ್ರೀ ಪಾಸ್ ಇರುತ್ತೆ, ಅದನ್ನ ತಗೊಳ್ಳಿ ಅಂತೆಲ್ಲ ಬರೆಯಲಾಗಿತ್ತು. ಆ ಕಾರಣಕ್ಕಾಗಿನೇ ತಾನೇ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದು. ಆರ್ಸಿಬಿ ಅಭಿಮಾನಿಗಳು ಆ ವಿಕ್ಟರಿ ಪರೇಡ್ ನಲ್ಲಿ ಭಾಗಿಯಾಗೋದಕ್ಕೆ ಅಂತ ಹೇಳಿ ತಾನೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ವಿಕ್ಟರಿ ಪರೇಡ್ಗೆ ಅಂದ್ರೆ ಮೆರವಣಿಗೆಗೆ ಪರ್ಮಿಷನ್ ಇರಲಿಲ್ಲ, ಪೂರ್ವಾನುಮತಿಯನ್ನ ಪಡ್ಕೊಂಡಿರ್ಲಿಲ್ಲ, ನಿರಾಕರಿಸಿದ್ರು ಕಮಿಷನರ್ ಆಗಿದ್ದಂತಹ ಬಿ ದಯಾನಂದ್ ಅವರು. ಆದ್ರೂ ಪೋಸ್ಟ್ ಅನ್ನ ಹಾಕಲಾಗಿತ್ತು. ಆ ಕಾರಣಕ್ಕಾಗಿ ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆಯನ್ನ ಬಂಧನ ಮಾಡುವಂತಹ ಕೆಲಸ ಆಗಿದೆ. ಅದರ ಜೊತೆಗೆ ಈವೆಂಟ್ ನ ಆಯೋಜನೆಯ ಜವಾಬ್ದಾರಿಯನ್ನ ಹೊತ್ತಿದ್ದಂತವರು ಡಿಎನ್ಎ ಎಂಟರ್ಟೈನ್ಮೆಂಟ್ಸ್. ಸರಿಯಾದ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾಗಿತ್ತು, ಸೂಕ್ತ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗಿತ್ತು, ಸರಿಯಾದಂತಹ ಸಮನ್ವಯತೆ ಇರಬೇಕಾಗಿತ್ತು. ಅದು ಯಾವುದೂ ಕೂಡ ಇರಲಿಲ್ಲ. ಹಾಗಾಗಿನೇ ಕಾಲ್ತುಳಿತ ಆಗಿತ್ತು. ಟಿಕೆಟ್ಗಳ ಬಗ್ಗೆ ಕ್ಲಾರಿಟಿ ಇರಲಿಲ್ಲ, ಒಳಗಡೆ ಬಂದವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ವ್ಯವಸ್ಥೆ ಇರಲಿಲ್ಲ, ಗಾಯಗಳಾದವರಿಗೆ. ಈ ಎಲ್ಲ ಕಾರಣಕ್ಕಾಗಿ ಡಿಎನ್ಎ ಎಂಟರ್ಟೈನ್ಮೆಂಟ್ಸ್ ನ 3ರನ್ನ ಅರೆಸ್ಟ್ ಮಾಡಲಾಗಿದೆ. ಒಟ್ಟು 4 ಜನ. ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಸಿಐಡಿಗೆ ಹಸ್ತಾಂತರವಾಗುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.